ಕೆಲ ಹೊತ್ತಿನಲ್ಲೇ ಬಜೆಟ್ ಅಧಿವೇಶನ ಶುರು. ಸಿಎಂಗೆ ಅನುದಾನ ಪೂರೈಕೆಯದ್ದೇ ಸವಾಲು. ಮೊದಲ ದಿನವೇ ಸಾಲು ಸಾಲು ಪ್ರೊಟೆಸ್ಟ್. ಡಿಕೆಶಿ ಹಿಂದುತ್ವದ ನಡೆ ಸಂಪೂರ್ಣ ಗೊಂದಲದಲ್ಲಿ ಕೈಪಡೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಧ್ವನಿಗೂಡಿಸಿದ್ರು ಶಿವಗಂಗಾ ಮೊಯ್ಲಿ. उद्यमी बसवराज अंबी किडनैप केस के ट्विस्ट. सतीश ಜಾರಕಿಹೊಳಿ ಆಪ್ತೆ ಜೈಲು ಪಾಲು. 5 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದ ಮಂಜುಳಾ. ಕೊಪ್ಪಳದಲ್ಲಿ ಬಿಎಸ್ಪಿಎಲ್ ಕಾರ್ಖಾನೆ ವಿವಾದ. ಭಾರೀ ವಿರೋಧ ನಡುವೆಯೂ ಭೂಮಿ ಪೂಜೆ. ಗವಿಸಿದ್ದೇಶ್ವರ ಶ್ರೀಗಳ ಬೇಸರ. ಜನಪ್ರತಿನಿಧಿಗಳ ಭೇಟಿಗೂ ನಕಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಉದ್ಯಮಿ ಬಸವರಾಜ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಆಪ್ತೆ ಜೈಲು ಪಾಲಾಗಿದ್ದಾರೆ. ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನೋ ಆರೋಪ ಇದೆ. ಬೆಳಗಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಇವರನ್ನ ಕಿಡ್ನಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುಳಾ ರಾಮನಗಟ್ಟಿ ಇದೀಗ ಹಿಂದೆಲಗ ಜೈಲು ಪಾಲಾಗಿದ್ದಾರೆ. ಪುತ್ರ ಈಶ್ವರ ರಾಮನಗಟ್ಟಿ ಮೂಲಕ ಉದ್ಯಮಿಯ ಅಪಹರಣ ಮಾಡಿಸಿದ್ರು ಅನ್ನೋ ಆರೋಪ ಈಕೆ ಮೇಲಿದೆ. ಘಟಪ್ರಭಾ ಪೊಲೀಸರಿಂದ ಮಂಜುಳಾ ಸೇರಿದಂತೆ 3 ಬಂಧಿಸಲಾಗಿದೆ. ಈ ಅಪಹರಣ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಆ ಮೂಲಕ 7ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಉದ್ಯಮಿ ಅಪಹರಣ ಪ್ರಕರಣ ಬಂಧನಕ್ಕೆ ಒಳಗಾಗಿರುವ ಆಕೆ ಸತೀಶ್ ಜಾರಕಿಹೊಳಿ ಅವರ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಪರಿಚಯ ಸತೀಶ್ ಜಾರಕಿಹೊಳಿ ಅವರಿಗೆ, ಹಾಗೆ ಈಕೆಯ ಪಾತ್ರ ಏನು ಕಿಡ್ನಾಪ್ ಪ್ರಕರಣದಲ್ಲಿ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಫೆಬ್ರವರಿ 14ರಂದು ಬಸವರಾಜ್ ಅಂಬಿ ಅವರ ಏನು ಅಪಹರಣ ಆಗಿರುತ್ತೆ, ಏನು ಕಿಡ್ನಾಪ್ ಅನ್ನ ಮಾಡಿ ಅವರಿಗೆ ಸುಮಾರು 5 ಕೋಟಿ ಬೇಡಿಕೆಯನ್ನ ಕೂಡ ಇಡಲಾಗುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೊದಲಿಗೆ 4 ಆರೋಪಿಗಳನ್ನ ಬಂಧನ ಮಾಡಿದ್ರು. ಅದರಲ್ಲಿ ಈಶ್ವರ್ ರಾಮನಗಟ್ಟಿ ಅನ್ನೋ ಒಂದು ಆರೋಪಿಯನ್ನು ಕೂಡ ಬಂಧನ ಮಾಡ್ತಾರೆ. ಆ ಈಶ್ವರ್ ರಾಮನಗಟ್ಟಿ ಅಂದರೆ ಈತ ಮಂಜುಳಾ ರಾಮನಗಟ್ಟಿ ಅವರ ಏನು ಮಗ ಆಗಿರುವಂತದ್ದು. ಈ